ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಮೈದಾ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ. ಇದು ತುಂಬ ಬೇಗ ಆಗುವಂಥ ದೋಸೆ ಇದು. ಅನ್ನ ಊಟ ಮಾಡಿ ಬೇಜಾರಾಗಿರುತ್ತೆ ರೈಸ್ ಐಟಮ್ ಅಂದರೆ ಬ್ರೇಕ್ಫಾಸ್ಟಿಗೆ ಟಿಫನಿಗೆ ಮಕ್ಕಳಿಗೆ ಬೇಗ ಆಗುವಂಥ ದೋಸೆ ಇದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಒಂದು ಪಾತ್ರೆಗೆ ನಾನು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಜರಡಿ ಮಾಡಿ ಹಾಕ್ರಿ, ಹಂಗೆ ಹಾಕಬೇಡಿ ಯಾರು. ಜರಡಿ ಮಾಡಿಬಿಟ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಬೇಗ 10 ಮಿನಿಟ್ಸಲ್ಲಿ ಆಗುವಂಥ ಇದು ದೋಸೆ ಇದು. ಏನು ಮಾಡೋಣ ಅಂತೇಳಿ ಚಿಂತೆ ಮಾಡೋದು ಬಿಟ್ಟು ಇದನ್ನು ಮಾಡಿಬಿಟ್ರೆ ಬೇಗ ಆಗುತ್ತೆ. ಇದು ಸ್ವಲ್ಪನೇ ನೀರು ಹಾಕಿ ಕಲಸ್ರಿ, ಯಾಕಂದರೆ ಗಂಟಾಗ್ಬಿಡುತ್ತೆ. ಇಲ್ಲಾಂದರೆ ಇನ್ನೊಂದು ಏನಪ್ಪ ಈ ಥರ ಕಲಸೋದು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೀವು ಇದನ್ನು ರುಬ್ಬೋದು. ನೀವು ರುಬ್ಬಿಟ್ಟು ಇದಕ್ಕೆ ನೀವು ಸೇರಿಸಿ ದೋಸೆ ಪ್ಯಾಟ್ರನ್ ಮಾಡಿ ನೀವು ದೋಸೆ ಹಾಕ್ಬೋದು. ಇವಾಗ ನೋಡಿ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ, ಯಾಕಂದರೆ ಗಂಟು ಬರಬಾರ್ದು ಅಂತ ಹೇಳ್ಬಿಟ್ಟು. ಸೊ ನಾನು ಹಿಟ್ಟೆಲ್ಲ ಕಲಸಿದ್ದೀನಿ ನೋಡಿ, ಈ ರೀತಿ ಆಗಿದೆ. ಇವಾಗ ನಾನು ಇದಕ್ಕೆ ಇದು ಸ್ವಲ್ಪ ಗಂಟು ಬಂದಿದೆ. ನಾನು ಇವಾಗ ಅದನ್ನು ಕ್ಲಿಯರ್ ಮಾಡ್ತೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಫಸ್ಟು ಹಾಲು ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಹಾಲು ಪೌಡ್ರ್ ಅಂದರೆ ಹಾಲು ಪೌಡ್ರ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಅದಿದ್ದರೆ ಹಾಕಿ, ಇಲ್ಲ ನಿಮ್ಮ ಮನೇಲಿ ಯಾವ್ದು ಹಾಲು ಪೌಡ್ರ್ ಇರುತ್ತೋ ಅದನ್ನ ಹಾಕಿ. ಹಾಕಲಿಲ್ಲ ಅಂದ್ರೂ ಏನೂ ತೊಂದರೆ ಇಲ್ಲ, ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಹಾಕ್ತಾಯಿದ್ದೀನಿ ಹಾಲು ಪೌಡ್ರು. ನೋಡಿ ಹಾಲು ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ರಿ. ನೆಕ್ಸ್ಟು ಉಪ್ಪು ಹಾಕಿ ಹಿಂಗೆ ಮುಚ್ಚಿಟ್ಬಿಟ್ರೆ ಇದು ಆಗಿಬಿಡುತ್ತೆ. ಇದು ನೆಕ್ಸ್ಟು ಒಂದು 5 ನಿಮಿಷ ಅದು ಮಿಕ್ಸ್ ಆಗೋಕ್ಕೆ ಬಿಟ್ಬಿಡ್ರಿ. ಇದಕ್ಕೆ ಸೋಡಾ ಏನು ಹಾಕೋದು ಬೇಡ. ಸೊ ನೋಡಿ ಇಲ್ಲಿ ನಾನು ಇವಾಗ ಹಂಚನ್ನ ಕಾಯಕ್ಕೆ ಇಟ್ಟಿದ್ದೆ ಆವಾಗಲೇ. ಇವಾಗ ನೋಡಿ ಎಷ್ಟು ದೋಸೆ ಯಾವ ರೀತಿ ಬಂದಿದೆ ಅಂತ. ಯಾವ ರೀತಿ ಮಸಾಲೆ ದೋಸೆ ಬರುತ್ತೋ ಅದೇ ರೀತಿಯೇ ದೋಸೆ ಎದ್ದೇಳುತ್ತೆ. ಇದೇನು ಕಷ್ಟಪಡೋದು ಬೇಡ. ಹಂಚಿಗೇನು ಇದು ಅಂಟಲ್ಲ, ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಸಾಫ್ಟಾಗಿ. ಗರಿಯಾಗಿ ಬೇಕು ಅಂದರೆ ನೀವು ರೋಸ್ಟ್ ಮಾಡ್ಬೋದು. ಮಕ್ಕಳಿಗೆಲ್ಲ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿರಿ ಯಾವ ರೀತಿ ಬಂದಿದೆ ದೋಸೆ ಅಂತ, ನೀವೇ ನೋಡ್ತಾ ಇದ್ದೀರಾ. ಈ ರೀತಿ ಬರುತ್ತೆ ದೋಸೆ. ಇದೇನು ಕಷ್ಟಪಡಬೇಕು ಅಂತ ಏನಿಲ್ಲ. ಅತಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ದೋಸೆ ಅಂದರೆ ಇದು ಮೈದಾ ಹಿಟ್ಟಿನ ದೋಸೆ ಅಷ್ಟೇ. ನೋಡಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಇದು ಈ ರೀತಿ ಬಂದಿತ್ತು ದೋಸೆ. ನಮ್ಮ ಮನೆಗಂತೂ ತುಂಬ ಇಷ್ಟಪಟ್ಟರು. ನಾನು ಯಾವಾಗಲೂ ಮಾಡಿರಲಿಲ್ಲ, ತವ್ರ ಮನೇಲಿ ಮಾತ್ರ ಮಾಡ್ತಿದ್ದೆ. ಇಲ್ಲಿ ಗಂಡು ಮನೆಗಿದೆ ಫಸ್ಟ್ ಟೈಮು ನಾನು ಮೈದಾ ಹಿಟ್ಟಿನ ದೋಸೆ ಮಾಡಿದ್ದು. ಸೊ ಇವಾಗ ನಾನು ಮೈದಾ ಹಿಟ್ಟಿನ ದೋಸೆ ಮಾಡಿ ಅದಕ್ಕೆ ಚಟ್ನಿ ಮಾಡಿ ಮನೆಗೆ ಕೊಟ್ಟಿದ್ದೆ. ನಮ್ಮ ಹಸ್ಬೆಂಡ್ ತುಂಬ ದೋಸೆ ತಿಂದರು, ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನೋಡಿ ತಿರುವು ಹಾಕ್ತಾಯಿದ್ದೀನಿ. ಇದು ಆ ಕಡೆ ಈ ಕಡೆ ಎರಡು ಸೈಡೂ ಚೆನ್ನಾಗಿ ಬೇಯಿಸ್ಬೇಕಿದು. ನೋಡಿ ಬೆಂದಿದೆ ಇದು. ಚೆನ್ನಾಗಿ ಬೇಯಿಸ್ಬಿಟ್ರೆ ಅದು ಏನಂದರೆ ಮೈದಾ ಹಿಟ್ಟಲ್ವ, ಸೊ ಅದಕ್ಕೆ ಇದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು. ನೋಡಿರಿ ಯಾವ ರೀತಿ ಬೇಯಿಸಿದ್ದೀನಿ ಅಂತ. ನೋಡಿರಿ ಫೈನಲಾಗಿ ಇದು ದೋಸೆ ಈ ಕಡೆ ಫಸ್ಟ್ಗೆ ಒಂದು ಹಾಕಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದ್ವು ಅಂತ. ನೋಡಿ ಎಲ್ಲ ದೋಸೆನೂ ಚೆನ್ನಾಗೇ ಬಂದಿತ್ತು, ಬೆಂದಿತ್ತು. ಎಣ್ಣೆ ಹಾಕಿರೋದ್ರಿಂದ ಆ ರೀತಿ ಕಾಣಿಸ್ತಾ ಇದೆ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ಈ ರೀತಿ ದೋಸೆ ಮಾಡಿಕೊಂಡು ನೀವೊಂದು ಸಲ ತಿಂದು ಟೇಸ್ಟ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ, ದಯವಿಟ್ಟು ನಮ್ಮ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ವ್ಯೂಸು ಲೈಕ್ಸು ಇತ್ತೀಚೆಗಂತೂ ತುಂಬ ಕಡಿಮೆ ಆಗಿದೆ. ಅವಾಗಂತೂ ಒಂದು 100 ಬರ್ತಿದ್ವಿ, ಇವಾಗಂತೂ ಒಂದು 40-20 ಹಿಂಗೆ ಆಗ್ಬಿಟ್ಟಿದೆ. ಫೈನಲಾಗಿ ನಾನು ಚಟ್ನಿ ಜೊತೆ ಹಾಕ್ಕೊಂಡು ದೋಸೆನ ತಿಂದೆ, ತುಂಬ ಚೆನ್ನಾಗಿತ್ತು. ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ರೀತಿ ಬಂದಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್.